ಆರೋಗ್ಯ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿ. ಸ್ಟಾರ್ ಹೋಟೆಲ್ಗಳ ಮೇಲೆ ಆರೋಗ್ಯ ಇಲಾಖೆ ದಾಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ ಮೇಲೆ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ರು. ಈ ದಾಳಿ ವೇಳೆ ಕೆಲವೊಂದಿಷ್ಟು ವಿಚಾರಗಳು ಗೊತ್ತಾಗಿತ್ತು. ಸ್ಟಾರ್ ಹೋಟೆಲ್ಗಳಲ್ಲಿ ಏನಾಗ್ತಾ ಇದೆ, ಅವರು ಕೊಡುವಂಥ ಫುಡ್ಗಳ ಕ್ವಾಲಿಟಿ ಹೆಂಗಿದೆ, ಯಾವ ವಸ್ತುಗಳನ್ನು ಬಳಕೆ ಮಾಡ್ತಾರೆ, ಈ ಕುರಿತು ಅಧಿಕಾರಿಗಳಿಗೆ ಮಾಹಿತಿ ಗೊತ್ತಾಗಿತ್ತು. ದಾಳಿ ನಡೆಸಿ ನೋಟಿಸನ್ನು ಅಧಿಕಾರಿಗಳು ಜಾರಿ ಮಾಡಿದ್ರು. ಯುಟಿ ಖಾದರ್ ಸುದ್ದಿಗೋಷ್ಠಿ ನಡೀತಾ ಇದೆ, ಬನ್ನಿ ನೋಡೋಣ. ಫುಡ್ ಸೇಫ್ಟಿಗೆ ವಿಶೇಷದ ಗೌರವ ಇವತ್ತು ಬಂದು ನಿಂತಿದೆ. ಆದ ಕಾರಣ ನೀವು ಆಫೀಸರ್ಸ್ ದಿ ಫೇಸ್ ಆಫ್ ದಿ ಗವರ್ಮೆಂಟ್. ನೀವು ಕರೆಕ್ಟ್ ಆಗಿ ಕೆಲಸ ಮಾಡಿದ್ರೆ ಸರ್ಕಾರಕ್ಕೆ ಉತ್ತಮವಾದ ಡಿಪಾರ್ಟ್ಮೆಂಟ್ಗೆ ಮತ್ತು ಸರ್ಕಾರ ಉತ್ತಮವಾದ ಗೌರವ ಬರ್ತದೆ. ಆ ಕೆಲಸ ತಾವು ಮಾಡಿದ್ದೀರಿ, ಅದನ್ನೆಲ್ಲ ಮುಂದುವರಿಸಿಕೊಂಡು ತಾವು ಹೋಗ್ಬೇಕು. ಎಕ್ಸ್ಪೈರಿ ಡೇಟ್ ಇದೆ ಮತ್ತು ಮ್ಯಾನುಫ್ಯಾಕ್ಚರ್ ಡೇಟ್ ನಾಳಿದಿದೆ, ಟುಮಾರೋಸ್. ಅದು ಎಲ್ಲಿಂದ ಬಂದಂತ ಚೆಕ್ ಮಾಡಿದ್ರು, ಯಾರು ಕೊಟ್ರು ಅಂತ ಹೇಳಿ. ಅವರೆಲ್ಲ ನಮಗೆ ವೇರ್ ಹೌಸ್ ಇಂದ ಅದು ತುಮಕೂರು, ಮತ್ತೆ ಅಲ್ಲಿಗೆ ಹೋದ್ರು. ಅಲ್ಲಿಗೆ ಚೆಕ್ ಮಾಡಿದಾಗ ದಿಸ್ ಇಸ್ ಎನ್ ಹ್ಯಾಬಿಟ್ ಫಾರ್ ಆಲ್ ದಿ ಸಪ್ಲೈಯರ್ಸ್. 1 week 10 days ಎಕ್ಸ್ಟ್ರಾ ಲೇಬಲ್ ಹಾಕಿ. ಇವತ್ತು ರೆಡಿ ಆದರೂ ಕೂಡ ಇವರು ಹಿಂದಿದ ಡೇಟ್ ಹಾಕೋದು, ನಾಳೆದ ಡೇಟ್. ಇಲ್ಲ ಕೊಡ್ಲಿಲ್ಲ. ಅದಕ್ಕಾಗಿ ಈಗ JMFC ಕೋರ್ಟಲ್ಲಿ ಕೇಸ್ ಹಾಕಲಾಗೋದು, ಫೈನ್ ಬೇಕಾದ್ರೆ ಫೈನ್ ಇದರಲ್ಲಿ. ಬಟ್ ಫಸ್ಟ್ ಚಾನ್ಸ್ ನಾವೆಲ್ಲವೂ ಕೂಡ ಅವರಿಗೆ ಸ್ವಲ್ಪ ಲೀನಿಯಂಟ್ ಇರ್ತೇವೆ ಇದಕ್ಕೆ ಫಸ್ಟಿಗೆ. ಬಟ್ ದೇ ಹ್ಯಾವ್ ಟು ರೆಕ್ಟಿಫೈ ದೆಮ್ ಸೆಲ್ಫ್. ಮಾಡಬೇಕಂದ್ರೆ ಚರ್ಚೆ ಮಾಡಿದ್ದೇವೆ. ಟ್ರೈನ್ ಆ್ಯಂಡ್ ಫ್ಲೈಟ್ ಎಲ್ಲ ಮಾಡಲಿಕ್ಕೆ ನಮ್ಗೆ ಆಗ್ತದ. ನಾವು ನಮ್ಗೆ ಇಲ್ಲಿ ಬೆಂಗಳೂರಿಂದ ಏನು ಹೋಗ್ತದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಬೇಕು ಇದರಲ್ಲಿ. ಅದೇ ವಿಲ್ ವರ್ಕ್ ಇಟ್ ಔಟ್ ಏನಂತೇಳಿ. ಎಲ್ಲರ ಕಾನೂನು ಒಂದೇ ನೋಡಿ. ನಮಗೆ 5 star ಹೋಟೆಲ್ನಿಂದ ಹಿಡಿದು ಇಂದಿರಾ ಕ್ಯಾಂಟೀನ್, ವಿಧಾನಸೌಧದಿಂದ, ಆರೋಗ್ಯ ಸೌಧದಿಂದ ಎಲ್ಲ ಕಡೆ ನಾವು ಇವತ್ತು ಇನ್ಸ್ಪೆಕ್ಟ್ ಮಾಡಿದ್ದೇವೆ. ನಮಗೆ ಪ್ಲೇಸ್ ಇಸ್ ನಾಟ್ ಇಂಪಾರ್ಟೆಂಟ್, ಫಾರ್ ಪಬ್ಲಿಕ್ ಇಸ್ ಇಂಪಾರ್ಟೆಂಟ್. ನಾವು ಇವತ್ತು ಅವನು ದೊಡ್ಡವನು, ಇವು ಸಣ್ಣ, ಇದನ್ನು ನೋಡಿ ನಾವು ಇನ್ಸ್ಪೆಕ್ಷನ್ ಮಾಡೋದಿಲ್ಲ. ನಾವು ಜನ ಯಾರಲ್ಲಿ ಊಟಕ್ಕೆ ಹೋಗ್ತಾರೆ ಅವರು ನೋಡಿ ನಾವು ಇನ್ಸ್ಪೆಕ್ಟ್ ಮಾಡೋದು ನಮ್ಮ ಜವಾಬ್ದಾರಿ. ಸೊ ವಿ ಆರ್ ಆನ್ ಪಬ್ಲಿಕ್ ಕನ್ಸರ್ನ್, ನಾಟ್ ದಿಸ್ ಪೀಪಲ್. ಇವರಿಗೆ ಸಂಬಂಧಪಟ್ಟೇನಿಲ್ಲ. ಪಬ್ಲಿಕ್ ಕನ್ಸರ್ನ್ ಮಾಡಿ ನಾವು ನಮ್ಮ ಜವಾಬ್ದಾರಿ ನಾವು ನಿಭಾಯಿಸ್ತೇವೆ. ಕೆಲವೊಂದು ಕಡೆ ಕಂಪ್ಲೀಟ್ ಕಿಚನ್ ಆಗಿದೆ, ಕೆಲವು ನೋಟಿಸ್ ಜಾರಿ ಮಾಡ್ತಾರೆ, ಅವ್ರು ರೆಕ್ಟಿಫೈ ಮಾಡ್ಲಿಕ್ಕೆ ಹೇಳ್ತಾರೆ, ಕೆಲವು ಕಡೆ ಫೈನ್ ಹಾಕ್ತಾರೆ. ಆಗತ್ತೆ ಬಂದರೆ ಕೇಸ್ ಕೂಡ ಆಗ್ತದೆ. ಈಗ ಅದನ್ನು ಅವರು ನಿನ್ನೆ ಅವ್ರು ಬಂದು ನೋಟಿಸ್ ಆನ್ಸರ್ ಮಾಡಿದ್ರು. ಸೊ ಅದನ್ನು ಕ್ಲೀನ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೋಡಿ ನಾ ಹೇಳ್ದೆ ನೋಡಿ ಅಪ್ಪ, ನಾನು ಹೇಳ್ದೆ ಕೇಳಿ. ನೀವು ನಮ್ಗೆ ಅರ್ಥ, ನೀವು ಹೇಳೋ ವಿಚಾರ ಅರ್ಥ ಆಗ್ತದೆ. ಓಕೆ, ನಾನು ಫಸ್ಟಿಗೆ ಹೇಳಿದ್ದೇನೆ, ನಾವು ಇಲ್ಲಿ ಶಿಕ್ಷೆ ಕೊಡಲಿಕ್ಕೆ ಅಂತ ನಾವು ಫಸ್ಟ್ ಬಂದದ್ದಲ್ಲ ಅಲ್ವಾ. ನಾನು ಹೇಳ್ತೀನಿ, ನೀವು ಹೇಳಿದ ನನಗೆ ಅರ್ಥ ಆಗ್ತದೆ. ಬಟ್ ಶೋಸ್ ಆಗ್ಬೇಕು ನೋಡಿ. ನಾನು ಹೇಳ್ತೇನೆ, ಎಲ್ಲ ಹೋಟೆಲಿಯರ್ಸ್, ಎಲ್ಲ ಈ ಪ್ರಾರಂಭದ ಸಂಸ್ಥೆಯವರಿಗೆ ವಿ ಹ್ಯಾವ್ ಗಾಟ್ ಹೈ ರೆಸ್ಪೆಕ್ಟ್ ಆನ್ ದೆಮ್. ಅವರು ಬಂಡವಾಳ ಹಾಕಿ ಕಷ್ಟಪಟ್ಟು ದುಡಿದು ಒಂದು ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ. ರಾಜ್ಯದ ಬೆಳವಣಿಗೆಗೆ ಅವರೇ ಕೊಡುಗೆ ಕೊಟ್ಟಿದ್ದಾರೆ. ಅದು ಅವ್ರ ತಪ್ಪೇನಿದೆ ಅದನ್ನು ನಾವು ಶ್ರಮಿಸಲಿಕ್ಕೆ ಹೋಗುವುದಿಲ್ಲ. ಅದರ್ಥ ಅಂತೇಳಿ ಸಿಕ್ಕಿದ ಕೂಡಲೇ ಕುತ್ತಿಗಿಡಿದು ಅಲ್ಲಿ ಕೊಲ್ಲುವುದಲ್ಲ. ನಾನು ಹೇಳಿದೆ ಅದೇ ಕಾನೂನು ಪ್ರಕಾರ ದಂಡ ಆಗಿ ಒಂದು. ಸೆಕೆಂಡ್, ವಾಟ್ ಐ ಆಮ್ ಟೆಲ್ಲಿಂಗ್ ಈಸ್, ಅಲ್ಲಿ ಒಂದು ಕಡೆ ಒಂದಿದ್ದ 50-60 ಜನ ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡೋ ಭವಿಷ್ಯ ನಾವು ನೋಡಬೇಕು. ಮತ್ತು ನಮಗೆ ಇಂಥ ಹೋಟೆಲ್, ಇಂಥ ಸಂಸ್ಥೆಗಳೆಲ್ಲ ಬೇಕು. ಬಟ್ ದೇ ಶುಡ್ ರೆಕ್ಟಿಫೈ. ಅವ್ರು ನಮ್ಮ ವೈರಿಗಳಲ್ಲ, ಅವ್ರು ನಮ್ಮವರೇ. ಇದರಲ್ಲಿ ಇದು ಕೈ ನೋವಿದೆ ಅಂತೇಳಿ ನೀವು ಕೈ ಕಟ್ಟು ಮಾಡಿದ್ರೆ ಮತ್ತೆಂತ ಮಾಡೋದು ಕೈಯನ್ನು? ವಿಲ್ ಡೂ ದ್ಯಾಟ್. ನಾವು ಅರ್ಥ ಮಾಡಿಕೊಳ್ಳಿ.
ಅದು ಸಿಬ್ಬಂದಿ ಮಂಗಲ್ಲ, ಅಲ್ಲಿ ಸಿಬ್ಬಂದಿಗಳಲ್ಲಿ ಮಾಲೀಕರು ತಗೊಳ್ತಾರೆ ಆಕ್ಷನ್. ಅದನ್ನ ನೋಡಿ, ಅದನ್ನಲ್ಲ ಯಾವುದು ಫೈನ್ ಆಗ್ಬೇಕಾ, ಫೈನ್ ಎಲ್ಲ ಕೂಡ ಆಗ್ತಾರೆ. ವಾಟ್ ಐ ಆಮ್ ಟೆಲಿಂಗ್ ಈಸ್ ಫೈನ್